ನಮಸ್ಕಾರ. ಎಲ್ಲ ಕರ್ನಾಟಕ ಸರ್ಕಾರಿ ನೌಕರರಿಗೆ ಡೈಮಂಡ್ ಇನ್ಫೋ ಸೊಲ್ಯೂಷನ್ ಪ್ರಸ್ತುತಪಡಿಸುವ ಐಟಿ ಇನ್ಸ್ಟೆಂಟ್ ಈಸಿ ಸಾಫ್ಟ್ವೇರ್ಗೆ ಸ್ವಾಗತ. ಅಂದರೆ ಇನ್ಕಮ್ ಟ್ಯಾಕ್ಸ್ ಸ್ಟೇಟ್ಮೆಂಟ್ ಮತ್ತು ಫಾರ್ಮ್ 16 ಅನ್ನು ಇನ್ಸ್ಟೆಂಟಾಗಿ ಅಂದರೆ ತಕ್ಷಣ ಈಸಿಯಾಗಿ ಜನರೇಟ್ ಮಾಡುವಂತಹ ಒಂದು ವೆಲ್ ಡಿಸೈನ್ ಎಕ್ಸೆಲ್ ಈ ಸಾಫ್ಟ್ವೇರನ್ನು ಇಂಪ್ಲಿಮೆಂಟ್ ಮಾಡುವುದಕ್ಕಾಗಿ ನಾವು ಹೊಸ ವೆಬ್ಸೈಟನ್ನು ಈ ವರ್ಷ ಲಾಂಚ್ ಮಾಡಿದ್ದೀವಿ. ಈ ವೆಬ್ಸೈಟ್ ಹೆಸರು https://diamondsolution.in. ಸ್ನೇಹಿತರೆ, ಪ್ರತಿ ವರ್ಷದ ಕೊನೆ ಬರ್ತಿದ್ದ ಹಾಗೆ ಎಲ್ಲ ನೌಕರರಿಗೆ ಕಾಡುವಂತಹ ಒಂದು ಪ್ರಶ್ನೆ, ಈ ವರ್ಷದ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಎಷ್ಟು, ಬದಲಾವಣೆ ಏನು, ಇನ್ಕಮ್ ಟ್ಯಾಕ್ಸ್ ರೇಟ್ ಎಷ್ಟು, ಐ ಟಿ ರೂಲ್ ಏನು, ಗೈಡ್ ಏನು. ನಾನು ಈಗಾಗಲೇ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಸ್ಟೇಟ್ಮೆಂಟಲ್ಲಿ ಏನಾದರೂ ತೊಂದರೆ ಇದೆಯಾ, ಗೊಂದಲ ಇದೆಯಾ, ಕಡಿಮೆ ಕಟ್ಟಿದ್ದೀನ, ಜಾಸ್ತಿ ಕೊಟ್ಟಿದ್ದೀನ, ಯಾವ್ಯಾವ ಡಿಡಕ್ಷನ್ಸ್ ಮತ್ತೆ ನನಗೆ ಅಪ್ಲಿಕೇಬಲ್ ಆಗ್ಬೋದು, ಎಲಿಜಿಬಲ್ ಆಗ್ಬೋದು ಅಂತಹ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಈ ವೆಬ್ಸೈಟನ್ನು ನೀವು ನೋಡ್ಬೋದು. ಈ ವೆಬ್ಸೈಟನ್ನು ಓಪನ್ ಮಾಡಬೇಕು ಅಂದರೆ ಇಂಟರ್ನೆಟ್ ಇರಬೇಕು. ಉದಾಹರಣೆಗೆ ನಿಮ್ಮ ಕಂಪ್ಯೂಟರಲ್ಲಿ ಬ್ರೌಸರನ್ನು ಓಪನ್ ಮಾಡಿ ವೆಬ್ಸೈಟ್ ನೇಮನ್ನು ಟೈಪ್ ಮಾಡಬೇಕು. https://diamondsolution.in. ಎಕ್ಸಾಕ್ಟ್ಲಿ ಈ ವೆಬ್ಸೈಟ್ ನೇಮನ್ನು ಟೈಪ್ ಮಾಡಬೇಕು. ನೀವು ವೆಬ್ಸೈಟನ್ನು ಓಪನ್ ಮಾಡಬೇಕು ಅಂದರೆ ಕ್ರೋಮ್ ಅಥವಾ ಮೊಜಿಲ್ಲಾ ಫೈರ್ಫಾಕ್ಸನ್ನು ಉಪಯೋಗಿಸಬೇಕು. ಮೈಕ್ರೋಸಾಫ್ಟ್ ಎಡ್ಜನ್ನು ಯೂಸ್ ಮಾಡದೇ ಇರೋದು ಒಳ್ಳೆಯದು. ಕೆಲವೊಂದು ಇಶ್ಯೂಸ್ ಬಂದಿದ್ದನ್ನು ನಾವು ನೋಡಿದ್ದೀವಿ. ಕ್ಲಿಕ್ ಮಾಡ್ತೀನಿ. ಇದು ಹೋಮ್ ಪೇಜ್, ಈ ವೆಬ್ಸೈಟ್ನ ಹೋಮ್ ಪೇಜ್. ಇದರಲ್ಲಿ ತುಂಬ ಕಡಿಮೆ ಕಾಂಟೆಂಟ್ ಇದೆ. ಒಬ್ಬ ನೌಕರನಿಗೆ ಒಂದು 5 ನಿಮಿಷದಲ್ಲಿ ಸ್ಟೇಟ್ಮೆಂಟ್ ಮತ್ತು ಫಾರ್ಮ್ 16 ಜನರೇಟ್ ಮಾಡೋದಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ತುಂಬ ಸಮಯವನ್ನು ಕಳೆಯಬೇಕಾಗಿಲ್ಲ. ಸಿಂಪಲ್ಲಾಗಿ ಇಲ್ಲಿ ಫಾಲೋ ಮಾಡಬೇಕಾಗಿರೋಂಥ ಸ್ಟೆಪ್ 1 ರಿಜಿಸ್ಟ್ರೇಷನ್, ಟ್ರೇಲ್ ಕಾಪಿ, ಪೇಮೆಂಟ್ ಆ್ಯಂಡ್ ಡೌನ್ಲೋಡ್ ಒರಿಜಿನಲ್ ಕಾಪಿ. ಇಷ್ಟನ್ನು ಫಾಲೋ ಮಾಡಿದರೆ ಸಾಕು, ನಿಮ್ಮ ಸ್ಟೇಟ್ಮೆಂಟ್ ಮತ್ತು ಫಾರ್ಮ್ 16 ಜನರೇಟ್ ಆಗಿರುತ್ತೆ. ತುಂಬ ಆ್ಯಾವ್ರೇಜ್ಗಿಂತನೂ ಕಡಿಮೆ ಗೊತ್ತಿರುವಂತಹ ಒಬ್ಬ ಕಂಪ್ಯೂಟರ್ ಆಪರೇಟರ್ ಕೂಡ ಇದನ್ನು ಯೂಸ್ ಮಾಡ್ಬೋದು. ಒಬ್ಬ ಟ್ಯಾಕ್ಸ್ ಪ್ರಾಕ್ಟೀಷನರ್ ನಿಮ್ಮ ಪಕ್ಕಕ್ಕೆ ಕೂತ್ಕೊಂಡು ನಿಮ್ಮನ್ನು ಗೈಡ್ ಮಾಡಿ ಈ ಸ್ಟೇಟ್ಮೆಂಟನ್ನು ಜನರೇಟ್ ಮಾಡಲಿಕ್ಕೆ ಸಹಾಯ ಮಾಡುವಂತೆ ಒಂದು ಡಿಸೈನ್ ಮಾಡಿದಂತಹ ಸಾಫ್ಟ್ವೇರ್. ನಿಮಗೆ ಎಲ್ಲ ಸಿಸ್ಟಮ್ ಬಗ್ಗೆ ಗೊತ್ತಿದ್ದರೆ ನೀವು ಇದನ್ನು ನೋಡದೆ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಅಥವಾ ನಿಮಗೆ ಬೇಕು ಅನಿಸಿದರೆ, ಆಸಕ್ತಿ ಇದ್ದರೆ ಮುಂದಿನ ಭಾಗವನ್ನು ನೀವು ನೋಡ್ಬೋದು. ಮೊದಲನೇದಾಗಿ ಸ್ಟೆಪ್ 1 ರಿಜಿಸ್ಟ್ರೇಷನ್. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಸಾಮಾನ್ಯವಾಗಿ ಒಂದು ಫಾರ್ಮ್ ಕೇಳುತ್ತೆ. ಒಂದು ಉದಾಹರಣೆಯನ್ನು ನಾನು ಇಲ್ಲಿ ತೋರಿಸ್ತೀನಿ. ಒಂದಿಷ್ಟು ಫಾರ್ಮ್ ಎಂಟ್ರೀಸನ್ನು ಆಲ್ರೆಡಿ ಮಾಡಿಟ್ಟಿದ್ದೇನೆ. ನಿಮ್ಮ ಸಮಯವನ್ನು ಉಳಿಸ್ಕೊಳ್ಳೋದಕ್ಕೆ ಈ ಫಾರ್ಮನ್ನು ಫಿಲ್ ಮಾಡಬೇಕು. ಈ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಸಾಫ್ಟ್ವೇರ್ ನಿಮ್ಮ ಎಕ್ಸೆಲ್ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಾದಮೇಲೆ ಅದನ್ನು ಆಪ್ರೇಟ್ ಮಾಡಬೇಕಾದ್ರೆ ಏನೇ ಇನ್ಫಾರ್ಮೇಷನ್ ಬಂದ್ರೂ ಅದನ್ನು ಕೇರ್ಫುಲಿ ಒಂದು ಸಲ ಗಮನಿಸಬೇಕಾಗತ್ತೆ, ಓದಬೇಕಾಗತ್ತೆ. ಇದನ್ನು ಸಬ್ಮಿಟ್ ಮಾಡ್ತೀನಿ ನಾನು. ಒಂದು ಸಲ ಇನ್ಫಾರ್ಮೇಷನನ್ನು ಈ ಫಾರ್ಮನ್ನು ಸಬ್ಮಿಟ್ ಮಾಡಿದಾಗ ಒಂದು ಇನ್ಫಾರ್ಮೇಷನನ್ನು ಹೇಳುತ್ತೆ. 2 ನಿಮಿಷದ ನಂತರ ಟ್ರೇಲ್ ಕಾಪಿಯನ್ನು ಚೆಕ್ ಮಾಡ್ಕೊಳ್ಳಿ ಅಂತ. ನಾನೀಗ ಒಂದು 2 ನಿಮಿಷ ಆಗಿದೆ ಅಂತ ಅಂದ್ಕೊಂಡು ಟ್ರೇಲ್ ಕಾಪಿ ಮೇಲೆ ಕ್ಲಿಕ್ ಮಾಡ್ತೀನಿ. ಹೋಮ್ ಪೇಜ್ ಹೋಗೋದಕ್ಕೆ ಕೀಬೋರ್ಡ್ ಮೇಲೆ F5 ಕೀ ಪ್ರೆಸ್ ಮಾಡ್ತೀನಿ. ನೀವು ನೋಡ್ಬೋದು, ಯಾವುದೇ ಡೌನ್ಲೋಡ್ ಆಪ್ಷನ್ ಪ್ರೆಸ್ ಮಾಡಿದಾಗ ಒಂದು ಅರ್ಧ ಸೆಕೆಂಡಿಗೆ ನಿಮ್ಮ ಸಿಸ್ಟಮಿಗೆ ಇದು ಡೌನ್ಲೋಡ್ ಆಗುತ್ತೆ. ಒಂದು ಉದಾಹರಣೆಯಾಗಿ ನಾನು 7774 KGD ನಂಬರನ್ನು ಇಲ್ಲಿ ಎಂಟರ್ ಮಾಡ್ತೀನಿ. ಇದು ಟ್ರೇಲ್ ಕಾಪಿ. ಕೆಲವೊಬ್ಬರು ಹೊಸ ಯೂಸರ್ಸಿಗೆ ಕೆಲವೊಂದು ಸಲ ಅನುಮಾನ ಇದ್ದಾಗ ಇದರಲ್ಲಿ ಪರಿಹಾರ ಆಗುತ್ತೆ. ಈ ಟ್ರೇಲ್ ಕಾಪಿಯನ್ನು ನೋಡಿ ಇದರಲ್ಲಿ ಕೆಳಗಿನ ಇನ್ಫಾರ್ಮೇಷನ್ ಮಾತ್ರ ಒಂದು ಉದಾಹರಣೆ ಆಗಿರುತ್ತೆ. ಒರಿಜಿನಲ್ ಕಾಪಿಯನ್ನು ಪಡೆಯೋದಕ್ಕೆ ನೀವು ವೆಬ್ಸೈಟಲ್ಲಿ ಪೇಮೆಂಟ್ ಆಪ್ಷನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿರೋ ಇನ್ಫಾರ್ಮೇಷನನ್ನು ಸಬ್ಮಿಟ್ ಮಾಡಿ ಒರಿಜಿನಲ್ ಕಾಪಿಯನ್ನು ನೀವು ಪಡಿಬೇಕು. ಒರಿಜಿನಲ್ ಕಾಪಿಯನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ಅರ್ಧ ಸೆಕೆಂಡಿಗೆ ನಿಮ್ಮ ಸಿಸ್ಟಮಿಗೆ ಒರಿಜಿನಲ್ ಕಾಪಿ ಡೌನ್ಲೋಡ್ ಆಗುತ್ತೆ. ಒಂದು ಸಲ ಈ ಒರಿಜಿನಲ್ ಕಾಪಿ ಹೇಗಿರುತ್ತೆ ಅಂತ ನೋಡೋಣ. ನಾನು ಉದಾಹರಣೆಯಾಗಿ ತೆಗೆದುಕೊಂಡ ಒಂದು KGD ನಂಬರ್ 7774 ಎಂಟರ್ ಮಾಡ್ತೀನಿ. ನೀವು ನೋಡ್ಬೋದು ಮೇಲೆ ಪರ್ಸನಲ್ ಇನ್ಫಾರ್ಮೇಷನ್ ಇದೆ. ಎಲ್ಲ ನಿಮ್ಮ ಇನ್ಫಾರ್ಮೇಷನ್ ತೆಗೆದುಕೊಂಡು ಸ್ಟೇಟ್ಮೆಂಟ್ ಮತ್ತು ಫಾರ್ಮ್ 16 ಎಲ್ಲದೂ ಕೂಡ ಈಗಾಗಲೇ 90 to 100% ಜನರೇಟ್ ಆಗಿದೆ. ನೀವು ನೋಡ್ಬೋದು ಇಲ್ಲಿ ನ್ಯೂ ರೆಜಿಮ್, ಓಲ್ಡ್ ರೆಜಿಮ್ ಎರಡರಲ್ಲೂ ಕೂಡ ಕ್ಯಾಲ್ಕುಲೇಷನ್ ಆಗಿದೆ. ಅದಕ್ಕೆ ಅಗೇನೆಸ್ಟ್ ಫಾರ್ಮ್ 16 ಕೂಡ ಇಲ್ಲಿ ಜನರೇಟ್ ಆಗಿದೆ. ಇದು ನಿಮ್ಮ ಸ್ಟೇಟ್ಮೆಂಟ್ ಮತ್ತು ಫಾರ್ಮ್ 16 ಒಂದು 5 ನಿಮಿಷದೊಳಗೆ ಜನರೇಟ್ ಆಗಿದೆ ಅಂತ. ನೀವು ವೆಬ್ಸೈಟಲ್ಲಿ ಬೇರೆ ಕಾಂಟೆಂಟ್ ನೋಡಬೇಕು ಅಂದರೆ ಇಲ್ಲಿ ಟ್ಯಾಕ್ಸ್ ಸ್ಲ್ಯಾಬ್ ಡೌನ್ಲೋಡ್ ಮಾಡ್ಕೊಂಡು ನೀವು ಸ್ಟಡಿ ಮಾಡ್ಬೋದು. ಈ ಹಿಂದಿನ 10 ವರ್ಷಗಳ ಸ್ಟೇಟ್ಮೆಂಟ್ ಮತ್ತು ಫಾರ್ಮ್ 16 ಅನ್ನು ಇಂಪ್ಲಿಮೆಂಟ್ ಮಾಡುವ ಉದ್ದೇಶ ಕೂಡ ಇದೆ. ಸಮಸ್ಯೆ ಇದ್ದರೆ ಇಲ್ಲಿ ದಾಖಲಿಸಬೇಕು. ನಿಮಗೆ ಏನೇ ತೊಂದರೆ ಆದ್ರೂ ಪ್ರತಿಯೊಂದಕ್ಕೂ ಸಪ್ರೇಟಾಗಿ 1 ಮಿನಿಟ್ ವಿಡಿಯೋ ಹೆಲ್ಪ್ ಅಂತ ಇದೆ. ಅದನ್ನು 1 by 1 ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಎಲ್ಲ ಡಿಡಕ್ಷನ್ಸಿಗೂ ಲಿಮಿಟೇಷನ್ಸ್ ಎಷ್ಟು, ಕಂಡೀಷನ್ಸ್ ಎಷ್ಟು ಅಂತ ಇದೆಲ್ಲದನ್ನು ಕೂಡ 1 by 1 ಇಂಪ್ಲಿಮೆಂಟ್ ಮಾಡಿದ್ದೀವಿ. ಪ್ರತಿಯೊಂದು ಸಪ್ರೇಟ್ 1 ಮಿನಿಟ್ ವಿಡಿಯೋ ಹೆಲ್ಪ್ ಇರೋದ್ರಿಂದ ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ನೀವು ಯೂಸ್ ಮಾಡಿ ನೋಡ್ಬೋದು. ಎಲ್ಲದನ್ನು ಒಂದೇ ವಿಡಿಯೋ ಮಾಡಿ ನಿಮ್ಮ ಸಮಯವನ್ನು ವ್ಯರ್ಥ ಆಗೋ ಥರ ನೋಡ್ಕೊಂಡಿಲ್ಲ. ಸ್ನೇಹಿತರೆ, ಧನ್ಯವಾದ.